ಹಾಯ್ ಗೈಸ್, ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ದಿನ ಒಂದು ಮೊಟ್ಟೆ ಬೋಂಡ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನೊಂದು 8 ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೀನಿ. ಮೊಟ್ಟೆ ಬೇಯಿಸುವಾಗ ಒಂದು 1/4 ಟೀ ಸ್ಪೂನು ಆಯಿಲ್ ಹಾಕಿ, ಯಾಕಂದರೆ ಮೊಟ್ಟೆ ಸೀಲ್ ಬಿಡಲ್ಲ, ಓಪನ್ ಆಗಲ್ಲ, ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನೊಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು, ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಜೀರಿಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನು ಜೀರಿಗೆ, 1 ಸ್ಪೂನು ಅಕ್ಕಿ ಹಿಟ್ಟು ಅಂದರೆ ಸ್ಪೈಸಿಯಾಗಿ ಬರುತ್ತೆ ಬೋಂಡ, ಅಂದರೆ ಗರಿಯಾಗಿ ಬರುತ್ತೆ ಬೋಂಡ ಅಕ್ಕಿ ಹಿಟ್ಟು ಹಾಕಿದ್ರೆ. ನಾನು 1 ಟೀ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಒಂದು ಚಿಟಿಕೆ ಸೋಡಾ, ಮತ್ತು 1/4 ಟೀ ಸ್ಪೂನು ಚಿಲ್ಲಿ ಪೌಡರ್. ಸ್ವಲ್ಪ ಖಾರವಾಗಿ ಸ್ಪೈಸಿ ಆಗಬೇಕಲ್ವಾ, ಹಂಗಾಗಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೋಡಿ, ಯಾವ ಕನ್ಸಿಸ್ಟೆಂಟಿ ಬೇಕೋ ಆ ರೇಂಜ್ಗೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಗಂಟಾಗಬಾರ್ದು ಅಂತ. ಹಿಟ್ಟು ಯಾವಾಗಲೂ ಗಂಟಿಲ್ಲದೆ ರೀತಿ ಕಲಿಸ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ ಬೋಂಡ. ಮೊಟ್ಟೆ ಬೋಂಡ ಸಿಡಿಯೋದು, ಟಪ್ ಅನ್ನೋದು, ಆ ಥರ ಸೌಂಡೆಲ್ಲ ಬರುತ್ತೆ ಅಂತ ಸ್ವಲ್ಪ ಜನ ಭಯ ಬೀಳ್ತಾರೆ. ಈ ರೀತಿ ಮಾಡಿ, ಯಾವುದೇ ರೀತಿ ನಿಮಗೆ ಅದು ಓಪನ್ ಆಗೋದಾಗಲಿ ಸೌಂಡ್ ಬರೋದಾಗಲಿ ಏನೂ ಆಗೋಲ್ಲ. ತುಂಬ ಚೆನ್ನಾಗಿ ಮೊಟ್ಟೆ ಬೋಂಡ ರೆಡಿ ಆಗುತ್ತೆ. ನೋಡಿ, ನಾನು 8 ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ನಲ್ಲ, ಬೆಂದಿದೆ. ತಣ್ಣೀರಲ್ಲಿ ಹಾಕ್ಬಿಟ್ಟು ಮೊಟ್ಟೆನೆಲ್ಲ ಬಿಡಿಸ್ತಾಯಿದ್ದೀನಿ. ಮೊಟ್ಟೆನೆಲ್ಲ ಬಿಡಿಸಿ ನೀಟಾಗಿ ಸಿಪ್ಪೆ ನೀಟಾಗಿ ತೆಗಿಬೇಕು. ಅದರಲ್ಲಿ ಚೂರೆಲ್ಲೂ ಸಿಗಬಾರ್ದು, ಆ ರೀತಿ ತೆಗೆದಿಟ್ಕೊಂಡು ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆ. ನೋಡಿ, ಮೊಟ್ಟೆನ ಇದರಲ್ಲಿ ಅದ್ಬಿಟ್ಟು ಬಿಡ್ತಾಯಿದ್ದೀನಿ. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಬೋಂಡನ ಹಾಕಬೇಕು ಎಣ್ಣೆಗೆ, ಯಾಕಂದರೆ ಅದು ಸಿಡಿಯುತ್ತೆ. ಹಂಗಾಗಿ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಮೊಟ್ಟೆನ ಹಿಟ್ಟಲ್ಲಿ ಅದ್ದಿ ಬಿಟ್ಟರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಅದು ಓಪನ್ ಆಗೋದಿಲ್ಲ, ಹಿಟ್ಟು ಬೇರೆ ಮೊಟ್ಟೆ ಬೇರೆ ಡಿವೈಡ್ ಆಗೋದಿಲ್ಲ. ನೀಟಾಗಿ ಚೆನ್ನಾಗಿ ಅದು ಕೋಟಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ ಮನೆಯಲ್ಲೇ ಗರಿಯಾದಂಥ ಸ್ಪೈಸಿಯಾದಂಥ ಮೊಟ್ಟೆ ಬೋಂಡ ರೆಡಿ. ಇದಕ್ಕೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಜೊತೆಗೆ ನೆಂಚ್ಕೊಳ್ಳೋಕ್ಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಗ್ ಬೋಂಡ ರೆಡಿಯಾಗಿದೆ. ಈ ರೀತಿ ನೋಡಿ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಲವ್ ಯು ಆಲ್. ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಪೈಸಿಯಾಗಿ ಗರಿಯಾಗಿ ಬಂದಿದೆ ಮೊಟ್ಟೆ ಬೋಂಡ. ನೋಡಿ, ಈ ರೀತಿ ಬರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ಅಂಗಡಿಗಿಂತಲೂ ಮನೇಲಿ ಮಾಡೋದೇ ಬೆಸ್ಟ್ ಅಲ್ವಾ. ಸೊ ಏನೇ ಆದರೂ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಮತ್ತು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ಸ್ ಹಾಕಿ, ನಾನು ಆ ರೀತಿ ವಿಡಿಯೋ ನಿಮಗೆ ಮಾಡಿ ನೋಡಿಸ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಎಲ್ರಿಗೂ ಶುಭ ದಿನ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನನ್ನ ಚಾನಲ್ನ ಬೆಳೆಸಿ, ಉಳಿಸಿ, ಆಶೀರ್ವದಿಸಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.